ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅದು ಕೂಡ ಟಾಸ್ಕ್ ರಿಲೇಟೆಡ್ ಇರುವಂಥದ್ದು. ಫೈನಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರಪ್ಪ, ಖುಷಿ ಆಯಿತು. ಆ್ಯಂಡ್ ಈ ಥರ ಟಾಸ್ಕ್ಗಳು ಕೊಟ್ಟಾಗಲೇ ಒಬ್ಬ ಸ್ಪರ್ಧಿ ಯಾವ ಥರ ಇದ್ದಾರೆ, ಏನು ಕತೆ, ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಏನು, ಪ್ರತಿಯೊಂದು ಕೂಡ ಗೊತ್ತಾಗುವಂಥದ್ದು. ಆ್ಯಂಡ್ ಈ ಪ್ರೋಮೋದಲ್ಲಿ ಕೂಡ ತುಂಬ ವಿಷಯಗಳು ಗೊತ್ತಾಗ್ತಿದೆ. ಪ್ರೋಮೋ ನೋಡ್ಕೊಬೋಣ. ಆಮೇಲೆ ಡೀಟೇಲಾಗಿ ಟಾಸ್ಕ್ ಏನು, ಯಾವ ಥರ, ಏನು ಕತೆ, ಯಾವ ಟೀಮಲ್ಲಿದ್ದಾರೆ ಎಲ್ಲನೂ ಕೂಡ ಮಾತಾಡೋಣ ಬನ್ನಿ. ಮೇನ್ ಇದು ಮೇನ್. ವಾವ್, ಶುರು ಆಯ್ತು. ಬಬ್ಬಾ ವಾವ್ ಏನು ಅನ್ಸುತ್ತೆ ಗೈಸ್? ರಿಷಾಡು ಸಿಕ್ಕಾಬಿಟ್ಟೆ ಗರಂ ಆಗ್ಬಿಟ್ಟವ್ರೆ. ಹಾಂ, ನೈಸ್, ಚೆನ್ನಾಗಿದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಗೇಮ್ ಅಂತ ಬಂದಾಗ ಇದು ಹಾಗೆ ಆಗುತ್ತೆ. ಅಲ್ಲಿ ಏನಂದರೆ ಒಬ್ಬರು ಸ್ಟ್ರೆಂತ್ ಒಬ್ರಿಗೆ ವೀಕ್ನೆಸ್ ಕೂಡ ಆಗ್ಬೋದು ಅಂತ ಅನಿಸುತ್ತೆ. ರಘುವಣ ವಿಷಯದಲ್ಲಿ ಅದೇ ಆಗ್ತಿರೋಂಥದ್ದು. ಅವ್ರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಸೈಜಲ್ಲಿ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸ್ಟ್ರೆಂತ್ ಕೂಡ ಅದೇ ಆಗುತ್ತೆ ಮತ್ತು ವೀಕ್ನೆಸ್ ಕೂಡ ಆಗುತ್ತೆ. ಅವ್ರು ಬೇಕು ಅಂತ ಏನು ಮಾಡಲಿಲ್ಲ ಕೂಡ ಸ್ಟಿಲ್ ಅವರು ಸ್ವಲ್ಪ ಫೋರ್ಸ್ ಹಾಕಿದ್ರು ಕೂಡ ಅದು ಬೇರೆ ಥರನೇ ಆಗುತ್ತೆ. ಅದರಿಂದ ಒಂದಿಷ್ಟು ರಿಯಾಕ್ಷನ್ಗಳು, ಒಂದಿಷ್ಟು ಕತೆಗಳಾಗುತ್ತೆ. ಬಟ್ ರಘುವಣ ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಫಿಸಿಕಲಿ ಹೋಗ್ತಾ ಇದ್ದಾರೆ ಸ್ವಲ್ಪ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ ಎಪಿಸೋಡಲ್ಲಿ. ಜೊತೆಗೆ ಇವಾಗ ಬಿಗ್ ಬಾಸ್ ಅವ್ರ ಕಡೆನ ಟಾಸ್ಕ್ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ 3 ತಂಡಗಳಾಗಿ ಡಿವೈಡ್ ಮಾಡಿದ್ದಾರೆ. ಆ್ಯಂಡ್ ಆ 3 ತಂಡಕ್ಕೆ ಲೀಡರ್ ಯಾರಪ್ಪ ಅಂದರೆ ಈ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂಥವ್ರು. ಆ್ಯಂಡ್ ನನಗೆ ಈ ಸೀಸನ್ ಒಂದು ವಿಷಯ ಇಷ್ಟ ಆಗ್ತಿರೋದೇನೆಂದರೆ, ವೈಟ್ ಕಾರ್ಡ್ ಎಂಟ್ರಿಗಳು ಆದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ಬೇರೆ ರೀತಿ ಒಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ರು. ಆ್ಯಂಡ್ ಅದರಿಂದ ಒಂದಿಷ್ಟು ವಿಷಯಗಳು ಕೂಡ ಕ್ರಿಯೇಟ್ ಆಯಿತು. ಜೊತೆಗೆ ಇವಾಗ ಅವ್ರಿಗೆ ಒಂದು ಅಧಿಕಾರ ಕೂಡ ಕೊಟ್ಟಿದ್ರು ಬೆಳಗ್ಗೆ, ಯಾರನ್ನ ಆಚೆ ಇಡಬೇಕು ಅಂತ. ಆ್ಯಂಡ್ ಇವಾಗ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಅವರೇ ಕ್ಯಾಪ್ಟನ್ಗಳಂತ ಕೂಡ ಡಿಸೈಡ್ ಮಾಡಿದ್ದಾರೆ. ಸೊ ಈ ರೀತಿ ನೋಡಿದಾಗ ಒಳ್ಳೆ ಅಧಿಕಾರಗಳು ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಮೇನ್ ಆಗಿ ಒಂದು ಸ್ವಲ್ಪ ಬೆರೆಯೋದಕ್ಕೆ, ಜೊತೆಗೆ ಮೇನಾಗಿ ಕಾಣಿಸ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಒಳ್ಳೆ ಮೂವ್ ಅಂತ ಅನಿಸ್ತು ಬಿಗ್ ಬಾಸ್ ಅವ್ರ ಕಡೆಯಿಂದ. ಆ್ಯಂಡ್ ಇಲ್ಲಿ ಒಂದು ಟೀಮು ರಿಷಾ ಅವರು ನಡೆಸ್ತಾರೆ, ಇನ್ನೊಂದು ರಘುವಣ್ಣ, ಇನ್ನೊಂದು ಸೂರಜ್ ಅವರು. ಸೊ ಯಾರು ಯಾವ ಥರ ಲೀಡರ್ ಆಗಿ ಕಾಣಿಸ್ಕೋತಾರೆ ಅಂತ ಕಾದು ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿ ಯಾರು ಯಾವ ಟೀಮಲ್ಲಿ ಇದ್ದಾರೆ ಅಂತ ನೋಡ್ತಾ ಬಂದರೆ, ಟೀಮ್ ರಿಷಾ ಅಂತ ಬಂದರೆ ಅದರಲ್ಲಿ ಕಾವ್ಯ ಅವರಿದ್ದಾರೆ, ಚಂದ್ರಪ್ರಭಾ ಅವರಿದ್ದಾರೆ, ಧ್ರುವ ಅಂತ ಅವರಿದ್ದಾರೆ, ಸೊ ಗಿಲ್ಲಿ ಅವರಿದ್ದಾರೆ. ಸೊ ಇಷ್ಟು ಜನ ಇರುವಂಥದ್ದು. ಒಂದೊಂದು ಟೀಮಲ್ಲಿ 5 ಜನ ಕ್ಯಾಪ್ಟನ್ ಸೇರಿ, ಓಕೆನಾ. ಇದಾದಮೇಲೆ ಟೀಮ್ ರಘು ಅಂತ ಬಂದರೆ ರಘುವಣ್ಣನ ಟೀಮಲ್ಲಿ ಜಾನ್ವಿ ಅವರಿದ್ದಾರೆ, ಸ್ಪಂದನ್ ಅವರಿದ್ದಾರೆ, ಧನುಷ್ ಅವರಿದ್ದಾರೆ, ಮಲ್ಲಮ್ಮ ಅವರಿದ್ದಾರೆ. ಅದೇ ಟೀಮ್ ಸೂರಜ್ ಅಂತ ಬಂದರೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ, ವಾವ್ ನೈಸ್. ಆ್ಯಂಡ್ ಅಭಿಷೇಕ್ ಅವರಿದ್ದಾರೆ, ಆ್ಯಂಡ್ ರಕ್ಷಿತ್ ಅವರಿದ್ದಾರೆ, ಮಾಳು ಅಣ್ಣ ಇದ್ದಾರೆ. ಆ್ಯಕ್ಚುಲಿ ನನಗೆ ಈ 3 ಟೀಮಲ್ಲಿ ಟೀಮ್ ಸೂರಜ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ರೀತಿ ಅನಿಸಿದೆ. ಅಭಿಷೇಕ್ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ರಾಶಿಗೆ ಕೂಡ ಒಳ್ಳೆ ಫೈಟ್ ಕೊಡ್ತಾರೆ, ಮಾಳುಣ ಚೆನ್ನಾಗಿ ಆಡ್ತಾರೆ, ರಕ್ಷಿತಾ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಗೇಮ್ಗಳನ್ನ. ಸೂರಜ್ ಕೇಳಲೇಬೇಡಿ, ಅವರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗೆ ನನ್ನ ಪ್ರಕಾರ ಸ್ಟ್ರಾಂಗ್ ಇರುವಂಥ, ನೋಡಿದಾಗ ಸ್ಟ್ರಾಂಗ್ ಅಂತ ಅನಿಸ್ತಿರುವಂಥದ್ದು ಟೀಮ್ ಸೂರಜ್ ಅವ್ರ ಟೀಮೇ. ಆ್ಯಂಡ್ ನಿಮ್ಮ ಫೇವ್ರೆಟ್ ಯಾವ ಟೀಮು, ಇಲ್ಲಿ ಯಾವ ಟೀಮಿಗೆ ನಿಮ್ಮ ಸಪೋರ್ಟ್ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಒಂದೊಂದು ಟೀಮಿಂದ ಇಬ್ಬರಿಬ್ಬರು ಬಂದು ಕಾಯಿನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಟೀಮಿಂದ. ಆ್ಯಂಡ್ ಇಲ್ಲಿ ಮೇಲ್ಗಡೆಯಿಂದ ಎಸಿತಾ ಇದ್ದಾರೆ. ಸೊ ಅದನ್ನು ಪ್ಲೇಟ್ ಥರ ಬರುತ್ತಿದೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು, ಸೇಫಾಗಿ ಇಟ್ಕೋಬೇಕು, ಇದು ಮೇನ್ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೂರಜ್ ಸರಿಯಾಗಿ ಲಾಕ್ ಮಾಡಿದ್ದಾರೆ. ಟೆಕ್ನಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿಡ್ಸ್ಕೊಳ್ಳೋಕ್ಕೆ ಅಷ್ಟು ಕಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡಬೇಕು. ಇಬ್ಬರು ಕೂಡ ಒಳ್ಳೆ ಬಾಡಿನ ಮಡಗಿದಾರಲ್ಲ, ಸೊ ನೋಡುವ. ಆ್ಯಂಡ್ ಇಲ್ಲಿ ಈ ಕಡೆ ಫ್ರೆಂಡ್ಸ್ಗಳಿಗೆ ಕಟ್ಟಾಗಿ ಯುದ್ಧ ನಡೀತಿದೆ ಇವಾಗ. ಯಾರು ಧನುಷ್ ಅವರು ಮತ್ತು ಅಭಿಷೇಕ್ ಇಬ್ರಿಗೂ ಕೂಡ. ಆ್ಯಂಡ್ ಇದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ನಾನು ಲೈವಲ್ಲಿ ಕೂಡ ಇದು ನೋಡಿದೆ. ಇದು ಆ್ಯಕ್ಚುಲಿ ಒಳ್ಳೆ ಫೈಟ್ ಇತ್ತು ಧನುಷ್ ಮತ್ತು ಸೂರಜ್ ಅವರಿಬ್ಬರದ್ದು. ಇವಾಗ ನೋಡ್ತಿರ್ಬೋದು ಧನುಷ್ ಆ್ಯಕ್ಚುಲಿ ಸ್ವಲ್ಪ ಸಣ್ಣಕ್ಕೆ ಕಂಡ್ರು ಕೂಡ ಸಖತ್ ಫಿಟ್ ಇದ್ದಾರೆ, ಸಖತ್ ಸ್ಟ್ರೆಂತ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆನ್ನೆ ಸಖತ್ತಾಗಿ ಸೂರಜನ್ನು ತಡೀತಾಯಿದ್ರು, ಇಟ್ಕೋತಿದ್ರು. ಸೊ ಅದು ನೋಡೋಕೆ ತುಂಬ ಇಷ್ಟ ಆಯಿತು. ಫಿಸಿಕಲಿ ಅಂತ ಬಂದರೆ ಅವ್ರು ನಿಂತ್ಕೋತಾರೆ ಅವರು. ಧನುಷ್ ಅವ್ರನ್ನ ನಾನು ಅದೊಂದು ಇಷ್ಟಪಡ್ತೀನಿ ತುಂಬ. ಟಾಸ್ಕ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಆಡ್ತಾರೆ. ಬಟ್ ಏನಪ್ಪ ಅಂದರೆ ಅವ್ರಿಗೆ ಅನ್ನೆಸರಿ ಡ್ರಾಮಾ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಹಂಗೆ ಮಾಡ್ದಂತೆ ಇದ್ದರೆ ಈ ಬಿಗ್ ಬಾಸ್ ಮೇಲೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ನೋಡುವ. ಆ್ಯಂಡ್ ಇದಾದಮೇಲೆ ನೋಡ್ತಾ ಇರ್ಬೋದು ಗಿಲ್ಲಿಯವ್ರ ಹತ್ರ. ಗಿಲ್ಲಿಯವ್ರ ಸ್ಟ್ರೆಂತು ಫಿಸಿಕಲ್ ಅಲ್ಲ, ಅವರು ಯಾವತ್ತಿರೋ ಎಂಟರ್ಟೈನ್ಮೆಂಟು. ಸೊ ಈ ಫಿಸಿಕಲ್ ಗೇಮಲ್ಲಿ ಕೂಡ ಎಂಟರ್ಟೈನ್ಮೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಂಡು ಕಿತ್ಕೋತಿದ್ದಾರೆ. ಸೊ ಇಲ್ಲಿ ಹುಡುಗಿರು ಎಲ್ಲರೂ ಹೆಂಗೆ ನಗ್ತಿದ್ದಾರೆ ನೋಡಿ. ಹುಡುಗರಿಗೆ ಕಷ್ಟ, ಹುಡುಗರಿಗೆ ಈ ಹುಡುಗಿರ ಕತೆ ಹೀಗೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಏನು ಗುರು ಪಾಪ ರಘುವಣ್ಣ. ಇವಾಗ ನೋಡಿ ಸ್ಕ್ರೀನ್ ಮೇಲೆ ಈ ಲೆವೆಲ್ಗೆ ಅಟ್ಯಾಕು ಒಬ್ಬರ ಮೇಲೆ ಎಲ್ಲರೂ ಅಟ್ಯಾಕ್ ಮಾಡೋ ರೀತಿ ಕಾಣಿಸಿದೆ. ಹಿಂಗೆ ಆಗ್ಬಿಟ್ರೆ ಏನು ಮಾಡ್ತಾರೆ ಮನುಷ್ಯ ಹೇಳಿ ಪಾಪ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನೀವು ಫೋಟೋ ನೋಡ್ತಾ ಇರ್ಬೋದು.
ಸೊ ಇಲ್ಲೂ ಕೂಡ ಅಷ್ಟೇ ಫುಲ್ ಲಾಕ್ ಮಾಡ್ಕೊಂಡು ಧನುಷನ್ನು ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸರಿಯಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಆ್ಯಂಡ್ ಕಿತ್ಕೋಬೇಕು ಅಂತ ಬಂದಾಗ ಇಲ್ಲಿ ತುಂಬ ಸೀನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅಶ್ವಿನಿ ಅವರು ಕೂಡ ಆಚೆ ಇದ್ದಾರೆ ಮತ್ತು ಕಾಕ್ರು ಸುಧೀರ್ ಕೂಡ ಆಚೆ ಇರ್ತಾರೆ ಅನ್ನೋದು ಬಂದಿದೆ ಅಪ್ಡೇಟು. ಆ್ಯಂಡ್ ಸೂರಜ್ ಟೀಮ್ ಮಾತ್ರ ಒಳಗಡೆ ಇದ್ದಾರೆ, ವೈಟ್ ಬಟ್ಟೆ ಹಾಕೊಂಡಿದ್ದಾರಲ್ಲ ಅವರು. ಗ್ರೀನ್ ಬಟ್ಟೆ ಕೂಡ ಹಾಕೊಂಡಿರೋರು ಇದ್ದಾರೆ, ಜೊತೆಗೆ ಬ್ಲ್ಯಾಕ್. ಸೊ 3 ಟೀಮ್ ಓಕೆನಾ, ಕಲರ್ ಚೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಧ್ರುವಂತ್ ಕೂಡ ಸಖತ್ತಾಗಿ ಲಾಕ್ ಮಾಡೋರು ಅಂತ ಕಾಣಿಸ್ತಾ ಇದೆ. ಯಾರನ್ನ, ನಮ್ಮ ರಘುವಣ್ಣನ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಪುಷ್ ಮಾಡ್ತಾರೆ, ಅಂದರೆ ತುಂಬ ಫೋರ್ಸಾಗಿ ಪುಷ್ ಮಾಡ್ದಂಗೆ ಕಾಣಿಸ್ಲಿನೂ ಕೂಡ ಅವ್ರಿಗಿರೋ ತಾಕತ್ಗೆ ಹಿಂಗೆ ಅಂದರೆ ಸಾಕು. ಪಾಪ ರಿಷಾ ಗೌಡ ಅವರು ಎಲ್ಲೆಲ್ಲೋ ಬಿದ್ದಿರ್ತಾರೆ. ಸೊ ಆ ರೀತಿ ಆಗಿರುವಂಥದ್ದು. ಆ್ಯಂಡ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ, ಇಲ್ಲಿ ಮಾಳವಣ್ಣ ಆಗ್ಬೋದು, ಇವರೆಲ್ಲರೂ ಕೂಡ ರೂಮಲ್ಲಿ ಲಾಕ್ ಆಗಿರೋ ರೀತಿ ಇದೆ. ಅಭಿಷೇಕ್ ಅವರೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ತುಂಬ ಕಲೆಕ್ಟ್ ಮಾಡ್ಕೊಂಡಿರ್ಬೋದು ಇವರು ಕೂಡ. ಆ್ಯಂಡ್ ನನ್ನ ಪ್ರಕಾರ ಇವರಲ್ಲಿ ಎಲ್ಲರಲ್ಲೂ ಸ್ಟ್ರೆಂತ್ ಚೆನ್ನಾಗಿದೆ, ಫಿಸಿಕಲಿ ಚೆನ್ನಾಗಿ ಆಟ ಆಡೋಂಥವ್ರೆ. ನೋಡೋಣ ಏನು ಮಾಡಿರ್ತಾರೆ ಇವತ್ತು ಅಂತ ಓಕೆನಾ. ಇಲ್ಲಿ ನೋಡ್ರಪ್ಪ, ಪಾಪ ಗುರು ರಘುವಣ್ಣ ಹೆಂಗೆ ಲಾಕ್ ಮಾಡ್ಕೊಂಡವ್ರೆ. ಅದು ಗಿಲ್ಲಿ ಕತ್ತತ್ರ ಇವ್ರು ಲಾಕ್ ಮಾಡಿರೋದ, ಕತ್ತತ್ರ ಲಾಕ್ ಮಾಡಬಾರ್ದು ಆ್ಯಕ್ಚುಲಿ. ಯಾಕಂದರೆ ರಘುವಣ್ಣನೂ ತುಂಬ ಹರ್ಟ್ ಮಾಡೋಕ್ಕೆಲ್ಲ ಹೋಗಲ್ಲ ಆ್ಯಕ್ಚುಲಿ. ಸಿಕ್ಕಾಡು ಲಾಕ್ ಮಾಡಿದ ಕತ್ತತ್ರ. ಸೊ ಅದು ಕಾಣಿಸಿದೆ. ಚಂದ್ರಪ್ರಭರು ಕೂಡ ಚೆನ್ನಾಗಿ ಲಾಕ್ ಮಾಡುವಂಥದ್ದು. ಧ್ರುವಂತ್ ನೋಡ್ರೆ ಬಿದ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ ಮೇಲೆ, ಇಲ್ಲಿ ಕಾಲಿಡ್ಕೊಂಡು ಎಳಿತಿರೋ ರೀತಿ ಎಲ್ಲ ಇದೆ. ಚಂದ್ರಪ್ರಭರು ಬೀಳ್ತಾರೆ, ಕಾವ್ಯರು ನಗ್ತಾ ಇದ್ದಾರೆ, ಬಟ್ ರಿಷಾ ಅವರು ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಿಷಾ ಅವರು ಅವ್ರನ್ನ ತಳ್ತಿರೋಂಥದ್ದು, ಯಾರನ್ನ, ರಘುವಣ್ಣನ ಇಲ್ಲಿಂದ ಹತ್ಕೊಂಡಿದೆ. ಸಿಕ್ಕಾಬಟ್ಟೆ ಗರಂ ಆಗವ್ರೆ. ಸೊ ಇಷ್ಟು ಈ ಪ್ರೊಮೋದಲ್ಲಿ ಇದ್ದಂಥ ವಿಷಯಗಳು. ಟೀಮ್ ಚೆನ್ನಾಗಿದೆ, 3 ಟೀಮು, ಬ್ಲ್ಯಾಕು ಮತ್ತು ಗ್ರೀನು ಮತ್ತು ಇನ್ಯಾವುದೋ ಒಂದು ಕಲರ್ ಇದೆಯಪ್ಪ, ವೈಟು. ಸೊ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಗೈಸ್? ಆಮೇಲೆ ಪ್ರೋಮೋದಲ್ಲಿ ಕೆಲವೊಂದು ವರ್ಡ್ಗಳು ಬಂತು, ಅದಕ್ಕೂ ಒಂದು ಸ್ವಲ್ಪ ರಿಯಾಕ್ಷನ್ ಕೊಟ್ಬಿಡೋಣ ಅವಾಗ, ಅದು ಯಾಕೆ ಮಿಸ್ ಮಾಡೋಣ ಅಲ್ವಾ? ಬನ್ನಿ. ಹೆಚ್ಚು ನಾಣ್ಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಸೇಫಾಗಿ ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಪ ಗುರು, ಯಾರು ಗುರು ಹಿಂಗೆ ಬರುತ್ತೆ, ಯಾರು ಮೈಂಡಿಗೆ ಬರುತ್ತೆ ಈ ಥರ ಎಲ್ಲ ಮಾತಾಡಬೇಕು, ಈ ಥರ ನಗಿಸ್ಬೇಕು ಅಂತ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇಲ್ಲ ಗಿಲ್ಲಿಯವರು. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ವಿಷಯ, ಅದು ಜಗಳನೇ ಆಗ್ಬೋದು, ಅದು ಏನಾರ ಆಗಿರಲಿ, ಪ್ರತಿಯೊಂದು ವಿಷಯದ್ದು ತಮಾಷೆ. ಕೆಲವ್ರಿಗೆ ಅದು ಅನಿಸುತ್ತೆ ಸೀರಿಯಸ್ ಆಗಿರೋ ಗುರು ಅಂತ. ಬೇಡ ಗುರು, ಇನ್ನಕ್ಕೆ ನಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಲಿ, ಜಗಳ ಅಂತ ಎಷ್ಟಂತ ನೋಡೋಣ ಅಲ್ವಾ? ಸೊ ಹಾಗಾಗಿ ಫನ್ ವೇಲಿ ತಗೊಂಡು ಹೋಗ್ತಾರೆ. ಆ್ಯಂಡ್ ಬೇರೆ ಇದರಿಂದ ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಒಂದೇ ಸಲ ಅಟ್ಯಾಕ್ ಮಾಡ್ತಾರೆ, ಎಲ್ಲರೂ ಸೇಫಾಗಿ ಹೊಂದ್ಕೋಬೇಕು, ಅದೇ ಮೇನ್ ಇರೋಂಥದ್ದು. ಸೊ ಮಾಡೋಣ ಹೇಳಿರೋ ಮಾತಿಗೆ ಹೇಳ್ತಿರುವಂಥದ್ದು. ಆ್ಯಂಡ್ ಸೂರಜ್ ಕಟ್ಟಾಗಿ ಹೇಳ್ತಾರೆ, ಯಾಕಂದ್ರೆ ಅವರು ಬಾಡಿ ಮಡಗಿದಾರಲ್ಲ ಗುರು, ಅದಕ್ಕೆ ನೋಡಿ ಕೈ ಎಲ್ಲ ಏಟಾಗಿದೆ ಯಾರಿಗೆ, ಚಂದ್ರಪ್ರಭ ಅವ್ರಿಗೆ. ಆ್ಯಕ್ಚುಲಿ ನೆನ್ನೆ ಕೂಡ ತುಂಬ ಕಷ್ಟಪಡ್ತಾಯಿದ್ರು ಅವರು, ಫಿಸಿಕಲಿ ಆಗ್ತಾಯಿಲ್ಲ ಅವ್ರಿಗೆ. ಸಖತ್ತಾಗಿ ಕಿರ್ಚ್ತವ್ರೆ. ಬಟ್ ಆ್ಯಕ್ಚುಲಿ ನನಗೆ ಒಂದು ಹೇಳ್ತೀನಿ, ಇವ್ರ ಬಗ್ಗೆ ನಂಗೆ ಬೇರೆ ಕಮೆಂಟ್ ಮಾಡೋಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮ ಬೇರೆ ಸ್ಪರ್ಧಿಗಳಿದಾರಲ್ಲ, ನಾನು ರಕ್ಷಿತಾ ಆಗ್ಬೋದು, ಕಾವ್ಯ ಆಗ್ಬೋದು, ಮತ್ತು ಇವ್ರು ಯಾರು ಜಾನ್ವಿ ಆಗ್ಬೋದು, ಇವರೆಲ್ಲರೂ ಕೂಡ ತಳ್ಳರು ಕೂಡ ಇದು ಮಾಡಿದ್ರು ಕೂಡ ನಗ್ನಗ್ನ ಎಕ್ಸೆಪ್ಟ್ ಮಾಡಲ್ಲ. ಅದು ನೋಡಿದ್ರೆ ಖುಷಿ ಆಗುತ್ತೆ ಇವರು. ಸೀನ್ ಕ್ರಿಯೇಟ್ ಮಾಡೋಕ್ಕೆ ನೋಡಲಿಲ್ಲ. ವ್ಯಾಲಿಡ್ ಪಾಯಿಂಟ್, ಹೌದು, ಹಂಗೆ ಮಾಡಬಾರ್ದು. ಏನಾರು ಆಯಿತು ಅಂದರೆ ಯಾರು ಜವಾಬ್ದಾರಿ? ಇದು ಮ್ಯಾಟ್ರ್ ಆಗುತ್ತೆ ಕೆಲವೊಂದು ಸಲ. ಅವ್ರು ಸಮ ಇದ್ದೀರಾ ಇಲ್ವಾ, ಅದು ನಿಮ್ಮ ಕರ್ಮ, ಯಾವತ್ತೋ ನಿಮ್ದಿದ್ದು. ಯಾಕಂದರೆ ಅವರಿದ್ದಾರೆ ಆ್ಯಂಡ್ ನೀವು ಅವ್ರ ಜೊತೆ ಫೈಟ್ ಮಾಡ್ತೀರ, ನೀವು ಸೈಡ್ ಕೊಟ್ಟು ಹೋಗಿ ನಿಂತ್ಕೊಬಿಡಿ. ಆಗಲ್ಲ ಅಂದರೆ ಅವರು ಸ್ವಲ್ಪ ಪುಷ್ ಮಾಡಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ಹಾಗಂತ ರಘುವಣ ಮಾಡಿದ್ದೆಲ್ಲ ರೈಟ್ ಅಂತ ನಾನು ಹೇಳಲ್ಲ. ಬಿಕಾಸ್ ನಾವು ಆ ಜಾಗದಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯವ್ರು ಯಾರೋ ಇದ್ದೀರಾ, ನಮಗೆ ಬೇರೆ ಥರ ಆರ್ಟ್ ಹಾಕಿತ್ತಲ್ವಾ. ಸೊ ಎರಡು ವೇನೂ ಕೂಡ ಮಾತಾಡಬೇಕಾಗತ್ತೆ. ಏನು ಹಿಂಗೆ ಕಿರಿಸ್ತವ್ರೆ, ಎಕ್ಸ್ಪೆಕ್ಟ್ ಮಾಡಿದ್ರೆ ಗೈಸ್? ಕಾಟ್ಲೆ ಗುರು. ಬಟ್ ವಾಯ್ಸ್ ಚೆನ್ನಾಗಿ ರೈಸ್ ಮಾಡ್ತವ್ರೆ ರಿಷಾ ಗೌಡ ಅವರು. ಇನ್ಫ್ಯಾಕ್ಟ್ ಇಂಪ್ರೆಸಿವ್ ಆಗಿದ್ದಾರೆ ಗುರು, ಹಾನೆಸ್ಟಾಗಿ ಹೇಳಬೇಕು ಅಂದರೆ. ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ, ಎಲ್ಲ ಜೊತೆ ಚೆನ್ನಾಗಿ ಬೆರೀತಾ ಇದ್ದಾರೆ, ಮಾತಾಡ್ತಿದ್ದಾರೆ. ಗುಡ್. ಆ್ಯಂಡ್ ಟಾಸ್ಕ್ ಕೂಡ ಚೆನ್ನಾಗಿರೋ ರೀತಿ ಕಾಣಿಸ್ತಿದ್ದಾರೆ. ಒಂದು ಒಳ್ಳೆಯ ಕಂಟೆಸ್ಟೆಂಟ್ ಅಂತೂ ಖಂಡಿತವಾಗ್ಲೂ ಆಗ್ತಾರೆ. ರಘುವಣ್ಣ ರಿಯಾಕ್ಟ್ ಮಾಡಿದವತ್ತು ಅಷ್ಟೇ, ಅವತ್ತು ಬೇರೆ ರಕ್ಷಿತಾ ಮತ್ತು ಗಿಲ್ಲಿ ನಟನ ಮೇಲೆ ಅವರು ಸ್ವಲ್ಪ ಇದು ಮಾಡ್ತಿರಲ್ಲ, ಮತ್ತು ರಕ್ಷಿತಂಗೆ ಅಷ್ಟೆಲ್ಲ ಮಾಡಿಲ್ಲ. ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ವಿರುದ್ಧ ಅಷ್ಟು ಮಾತಾಡಿದ್ರು ಅನಿಸುತ್ತೆ. ಅದು ಬಿಟ್ಟರೆ ತುಂಬ ಒಳ್ಳೆ ವ್ಯಕ್ತಿ, ಕೋಪ ಇದೆ ಬಟ್ ತುಂಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ತಾರೆ ಎಲ್ಲರೂ ಕೂಡ. ಸೊ ರಿಯಾಕ್ಟ್ ಮಾಡೋದು ಕಡಿಮೆ ಅಂತ ಅನಿಸುತ್ತೆ. ನಾವೆಲ್ಲ ಏನು ರಜತ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ, ರಜತ್ ಥರ ಆ ಥರ ಆಗಲ್ಲ ಅನ್ಸುತ್ತೆ ಖಂಡಿತವಾಗ್ಲೂ. ನೋಡೋಣ ಸೂರಜ್ ಹೆಂಗೆ ಆಟ ಆಡ್ತಾರೆ, ಹೆಂಗೆ ಕಥೆಯಿಂದ ಕಾದು ನೋಡಬೇಕು. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಸಿಗೋಣ. ಮತ್ತು ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.